ಮಾಡ್ತಾ ಇದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಂಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನು ನೋಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ. ಇಂಗ್ರೀಡಿಯೆಂಟ್ಸ್: ಮುಕ್ಕಾಲು ಕಪ್ಪಿನಷ್ಟು ಮೈದಾ, ಮುಕ್ಕಾಲು ಕಪ್ಪಿನಷ್ಟು ಕಾರ್ನ್ಫ್ಲೋರು, 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರು, 1 ಸ್ಪೂನ್ನಷ್ಟು ಧನಿಯಾ ಪೌಡ್ರು, 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಉಪ್ಪು, ಮತ್ತು ಇಲ್ಲಿ ಫುಡ್ ಕಲರ್, ಇದು ಆಪ್ಷನಲ್, ಹಾಕಬೇಕು ಅಂತಲೇ ಏನಿಲ್ಲ. ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇಲ್ಲಿ ಕಬಾಬಿಗೆ ಎಳೆ ಹಲಸು ಅಥವಾ ಗುಜ್ಜೆ ಅಂತ ಹೇಳ್ತೇವೆ ಅಲ್ಲ, ಅದನ್ನು ತಗೊಂಡಿದ್ದೇನೆ. ಮತ್ತು ಈ ರೀತಿ ಕಟ್ ಮಾಡಿಕೊಂಡಿದ್ದೇನೆ. ಇದನ್ನು ನಾನು ಉಪ್ಪು ಮತ್ತು ಅರಶಿನ ಹಾಕಿ ಅರ್ಧದಷ್ಟು ಬೇಯಿಸಿಕೊಂಡಿದ್ದೇನೆ. ಈಗ ಮಿಕ್ಸಿಂಗ್ ಬೌಲಿಗೆ ಮೈದಾ ಹಾಕ್ತಾಯಿದ್ದೇನೆ, ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು, ಫುಡ್ ಕಲರ್ ಇಷ್ಟನ್ನು ಹಾಕಿ ಅಂತೆ ಕಲಿಸಿದ್ರೆ ಆಯಿತು. ಇವಾಗ ನೀರು ಹಾಕಿಕೊಳ್ಳೋದು ಬೇಡ, ಹೀಗೆ ಇದನ್ನು ಕಲಿಸಿಕೊಂಡ್ರೆ ಆಯಿತು. ಇವಾಗ ಇಲ್ಲಿ ಉಪ್ಪು ಕೂಡ ಹಾಕ್ತಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿದರೆ ಸಾಕು, ಅಂದರೆ ಹಲಸಿನಕಾಯಿಗೆ ಉಪ್ಪು ಹಾಕಿ ಬೇಯಿಸಿದ ಕಾರಣ ಸ್ವಲ್ಪ ಉಪ್ಪು ಹಾಕಿಕೊಂಡ್ರೆ ಸಾಕು. ಇವಾಗ ನಾನು ಇದಕ್ಕೆ ಹಲಸಿನಕಾಯಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಮಸಾಲೆ ಎಲ್ಲ ಈ ಹಲಸಿನಕಾಯಿಗೆ ಕೋಟಿಂಗ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಇಲ್ಲಿನೂ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು, ಜಾಸ್ತಿ ಹಾಕೋದು ಬೇಡ. ಅಂದರೆ ಹಲಸಿನಕಾಯಲ್ಲಿ ಕೂಡ ನೀರಿನ ಅಂಶ ಇದ್ದ ಕಾರಣ ಸ್ವಲ್ಪ ನೀರು ಹಾಕಿ ಕಲಸಿಕೊಂಡ್ರೆ ಆಯಿತು. ನೋಡಿ, ಇಲ್ಲಿ ಕಬಾಬಿಗೆಲ್ಲ ಕಲಸಿಕೊಂಡಾಯಿತು. ಮಸಾಲೆ ಎಲ್ಲ ಈ ತುಂಡುಗಳಿಗೆಲ್ಲ, ಹಲಸಿನಕಾಯಿ ತುಂಡಿಗೆಲ್ಲ ಚೆನ್ನಾಗಿ ಕೋಟಿಂಗ್ ಆಗಿರಬೇಕು. ನೋಡಿ ಈ ರೀತಿ, ಮತ್ತು ಈ ಹದಕ್ಕಿರಬೇಕು. ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ, ಇದು ಗಟ್ಟಿ ಇರಬೇಕು. ನೋಡಿ ಈ ಹದಕ್ಕಿರಬೇಕು, ಚೆನ್ನಾಗಿ ಕೋಟಿಂಗ್ ಆಗಿದೆ. ಇನ್ನು ಇದನ್ನು ನಾವು ಒಂದು 1/4 ಗಂಟೆ ಹೀಗೆ ಮುಚ್ಚಿಡುವ. ಇವಾಗ ಇಲ್ಲಿ 1/4 ಗಂಟೆ ಆಯಿತು. ಇನ್ನು ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳುವ. ಆವಾಗ ಅಕ್ಕಿ ಹಿಟ್ಟು ಹಾಕಿಕೊಳ್ಳಿಲ್ಲ, ನಾವು ಕಾಯಿಸುವಷ್ಟು ಹೊತ್ತಿಗೆ ಅಕ್ಕಿ ಹಿಟ್ಟು ಹಾಕಿಕೊಳ್ಬೇಕು. ಅಂದರೆ ನಮಗೆ ಒಂದು ಈ ಕಬಾಬ್ ಒಳ್ಳೆ ಕ್ರಿಸ್ಪಿನೆಸ್ ಸಿಗ್ತದೆ, ಅದಕ್ಕೋಸ್ಕರ ಕಾಯಿಸ್ಕೊಳ್ಳುವಾಗ ಹಾಕಿಕೊಂಡ್ರೆ ಆಯಿತು. ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಯಿತು. ಇನ್ನು ನಾವು ಇದನ್ನು ಫ್ರೈ ಮಾಡಿಕೊಳ್ಳುವ. ಇವಾಗ ಎಣ್ಣೆ ಚೆನ್ನಾಗಿ ಕಾಯಬೇಕು. ಇಲ್ಲಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾನು ಒಂದೊಂದೇ ಹಲಸಿನಕಾಯಿಯ ಕಬಾಬನ್ನು ಹಾಕ್ತಾ ಇದ್ದೇನೆ. ಹೀಗೆ ಒಂದೊಂದೇ ಹಾಕಿಕೊಂಡ್ರೆ ಆಯಿತು. ಇವಾಗ ನಾನಿಲ್ಲಿ ಬೆಂಕಿಯನ್ನು ಮೀಡಿಯಮ್ ಫ್ಲೇಮಾಗಿ ಇಡ್ತೇನೆ. ಅಂದರೆ ಇದು ನಮಗೆ ಹೈ ಫ್ಲೇಮಲ್ಲಿ ಇಟ್ಟರೆ ಹೊರಗೆ ಮಾತ್ರ ಕ್ರಿಸ್ಪಿಯಾಗಿ ಒಳಗೆ ಬೆಂದಿರೋದಿಲ್ಲ. ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು. ಸ್ನೇಹಿತರೆ, ಇವಾಗ ಹಲಸಿನಕಾಯಿ ಸೀಸನ್ನೇ, ಆದ ಕಾರಣ ನಾನಿಲ್ಲಿ ಹಲಸಿನಕಾಯಿಯ ಕಬಾಬನ್ನು ಮಾಡ್ತಾ ಇದ್ದೇನೆ. ನೀವು ಕೂಡ ಇದನ್ನು ಸಲ ಟ್ರೈ ಮಾಡಿ. ಇದು ನಮಗೆ ಊಟದೊಟ್ಟಿಗೆ ತಿನ್ನಲಿಕ್ಕೂ ಸಹಿ, ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಒಳ್ಳೆಯದಾಗ್ತದೆ. ಸ್ವಲ್ಪ ಖಾರ ಮಾಡಿದರೆ ಅನ್ನದೊಟ್ಟಿಗೆ ತಿನ್ಬೋದು. ಇವಾಗ ಇಲ್ಲಿ ನೋಡಿ, ಕಬಾಬ್ ರೆಡಿ ಆಯಿತು. ಒಳ್ಳೆ ಕ್ರಿಸ್ಪಿಯಾಗಿದೆ ನೋಡಿ, ಗರಗರ ಆಗ್ತಾ ಉಂಟಿದೆ. ಇವಾಗ ಇದನ್ನು ನಾನು ತೆಗಿತಿದ್ದೇನೆ. ಯಾರು ಕೂಡ ಇದನ್ನು ಹಲಸಿನಕಾಯಿಯ ಕಬಾಬ್ ಅಂತ ಹೇಳಲಿಕ್ಕೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಥೇಟ್ ಚಿಕನ್ ಕಬಾಬ್ ಥರನೇ ಇದೆ ನೋಡಿ. ಸ್ನೇಹಿತರೆ, ಹಲಸಿನಕಾಯಿ ಕಬಾಬ್ ರೆಡಿಯಾಗಿದೆ. ಗ್ರೀನ್ ಚಟ್ನಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪಿಗಿಂತ ಸ್ವಲ್ಪ ಕಡಿಮೆ ಪುದೀನ, ಹಾಗೆ 1 ಕಾಯಿ ಮೆಣಸು, 1 ತುಂಡು ಶುಂಠಿ, ಮೊಸರು 1 ಕಪ್ಪು, ರುಚಿಗೆ ಉಪ್ಪು. ಇವಾಗ ಮಿಕ್ಸರ್ ಜಾರಿಗೆ ಮೊಸರನ್ನು ಬಿಟ್ಟು ಉಳಿದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಪುದೀನ, ಕಾಯಿ ಮೆಣಸು, ಶುಂಠಿ ಮತ್ತು ಒಂದು ಸ್ವಲ್ಪ ನೀರು, ಸ್ವಲ್ಪ ಸಾಕು ಗ್ರೈಂಡ್ ಆಗಲಿಕ್ಕೆ ತಕ್ಕ. ಇಲ್ಲಿ ನೋಡಿ, ಇವಾಗ ಗ್ರೈಂಡ್ ಆಯಿತು. ಇವಾಗ ಮೊಸರಿಗೆ ರುಚಿಗೆ ತಕ್ಕ ಉಪ್ಪು ಹಾಕ್ತಾ ಇದ್ದೇನೆ. ಹಾಗೆ ಈ ಗ್ರೀನ್ ಚಟ್ನಿಯನ್ನು ಕೂಡ ಹಾಕ್ತಾ ಇದ್ದೇನೆ. ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇಲ್ಲಿ ಗ್ರೀನ್ ಚಟ್ನಿ ಕೂಡ ರೆಡಿ ಆಯಿತು. ನೋಡಿ
ಸ್ನೇಹಿತರೆ, ಹಲಸಿನಕಾಯಿ ಕಬಾಬ್ ಕೂಡ ರೆಡಿ ಆಯಿತು. ಇವಾಗ ನಾನು ಇದನ್ನು ತಿಂದು ತೋರಿಸ್ತಾ ಇದ್ದೇನೆ. ಗ್ರೀನ್ ಚಟ್ನಿ ಮುಳುಗಿಸಿ ತಿಂತಾ ಇದ್ದೇನೆ. ಸೂಪರ್ ಆಗಿದೆ, ಎಷ್ಟು ಕ್ರಿಸ್ಪಿನೆಸ್ ಆಗಿದೆ ನೋಡಿ, ಕರ್ಕುರ ಆಗ್ತಾ ಉಂಟು. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.